ಮೊದಲನೇದಾಗಿ ಇವತ್ತೇನು ಏರ್ ಇಂಡಿಯಾ ವಿಮಾನ ಅಹಮದಾಬಾದಿಂದ ಲಂಡನ್ನಿಗೆ ಹೊರಟಿತ್ತು, ಅದೇನು ಕ್ರ್ಯಾಶ್ ಆಗಿದೆ, 242 ಜನರನ್ನು ಹೊತ್ತು ಹೊರಟಿದ್ದಂಥ ಪ್ಲೇನ್ ಕ್ರ್ಯಾಶ್ ಆಗಿದೆ. ಅದರಲ್ಲಿ ಆ ದುರ್ಘಟನೆ ಆಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಎಲ್ಲರೂ ಕೂಡ ಈಗ ಬಂದಿರತಕ್ಕಂಥ ಸುದ್ದಿಯ ಪ್ರಕಾರ ಎಲ್ಲರೂ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ನಾನು ಬಹಳ ನೋವಿನಿಂದ ಆ ಕುಟುಂಬಗಳಿಗೆ, ಏನು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ಬಹುಶಃ ಏರ್ ಇಂಡಿಯಾ ಇತ್ತೀಚಿನ ದಿನದಲ್ಲಿ ಏರ್ ಇಂಡಿಯಾದವರು, ಟಾಟಾದವರು ಏರ್ ಇಂಡಿಯಾ ಕಂಪನಿ ಏರ್ ಇಂಡಿಯಾವನ್ನು ವಹಿಸ್ಕೊಂಡ ಮೇಲೆ ಇಂಥ ಒಂದು ದೊಡ್ಡ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಮೊದಲನೇದು ಅಂತೇಳಿ ನನಗನ್ಸುತ್ತೆ. ಅದು ಯಾಕಾಯಿತು, ಹೇಗಾಯಿತು, ಇದೆಲ್ಲ ಟೆಕ್ನಿಕಲಿ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳು ಕೂಡ ವಿಜಯ್ ರೂಪಾಲಿ ಅವರು ಕೂಡ ಇದ್ರು ಅಂತ ಹೇಳಿ ಕೇಳಿದ್ವಿ. ಒಟ್ಟಾರೆ ಎಲ್ಲರೂ ಕೂಡ ಬಹಳ ಮುಖ್ಯ. ಅವರೊಬ್ಬರೇ ಮಾಜಿ ಮುಖ್ಯಮಂತ್ರಿಗಳು ಅಂತಲ್ಲ, ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಅವರೇ ದೊಡ್ಡವರು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬಹಳ ನೋವಿನಿಂದ ನಾನು ಈ ಮಾತನ್ನು ಹೇಳ್ತೇನೆ. ಇದು ಆಗಬಾರದು, ಇಂಥ ದುರ್ಘಟನೆಗಳು ನಮ್ಮ ಎಲ್ಲಿಯೂ ಕೂಡ ಆಗಬಾರ್ದು, ನಮ್ಮ ದೇಶದಲ್ಲೇ ಅಲ್ಲ ಎಲ್ಲಿಯೂ ಕೂಡ ಆಗಬಾರ್ದು. ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು, ಇದಕ್ಕೆ ಒಂದು ತನಿಖೆ ಆಗಬೇಕು. ಯಾತಕ್ಕಾಯಿತು, ಟೇಕ್ ಆಫ್ ಆದಮೇಲೆ ಏನು ವೈಫಲ್ಯ ಆಯಿತು, ಟೆಕ್ನಿಕಲಿ ಏನು ವೈಫಲ್ಯ ಆಯಿತು, ಅದೆಲ್ಲವನ್ನು ಕೂಡ ಅದನ್ನು ಅಧ್ಯಯನ ಮಾಡಿ ಇಡೀ ದೇಶಕ್ಕೆ ತಿಳಿಸ್ಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರ, ವಿಮಾನಯಾನ ಖಾತೆ ಸಚಿವರಿಗೆ ಒತ್ತಾಯವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.